ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಸಂಬಂಧಪಟ್ಟಿದ್ದು ನ್ಯಾಷನಲ್ ಆರ್ಗನೈಜೇಷನ್, ರಾಷ್ಟ್ರೀಯ ಸಂಸ್ಥೆಗಳು, ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೌರ್ಮೆಂಟ್ ಸಂಸ್ಥೆಗಳು ಇರಲಿ, ಪ್ರೈವೇಟ್ ಸಂಸ್ಥೆಗಳಿರಲಿ ಅಥವಾ ಹಣಕಾಸಿನ ಸಂಸ್ಥೆಗಳಿರಲಿ, ಎಲ್ಲ ಸಂಸ್ಥೆಗಳನ್ನು ಸುಮಾರು 20-25 ಸಂಸ್ಥೆಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ವಿತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಲ್ಸೋ. ಅಂದರೆ ಈಗ ಪ್ರಸ್ತುತ ಫಾರ್ ಎಕ್ಸಾಂಪಲ್ಸ್ ಒಂದು LIC ಅಂತ ತಗೊಂಡ್ರೆ, LIC ರಾಷ್ಟ್ರೀಯ ಆರ್ಗನೈಜೇಷನ್ ಎಲ್ಲರಿಗೂ ಗೊತ್ತು. LICಯ ಪ್ರಸ್ತುತ ಅಧ್ಯಕ್ಷರು ಯಾರು, ಮತ್ತು ಈ ರೀತಿ ನಾವು ನೋಡ್ತಾ ಹೋದಂತೆ ಮತ್ತೆ ಅದರ ಸ್ಥಾಪನೆ, ಅದರ ಹೆಡ್ ಕ್ವಾರ್ಟರ್ ಮತ್ತು ಅದರ ವಿಶೇಷತೆ ಏನು, ಯಾವ ನ್ಯಾಷನಲ್ ಆರ್ಗನೈಜೇಷನ್, ಯಾವ ರಾಷ್ಟ್ರೀಯ ಸಂಸ್ಥೆ ಯಾವ ಮಿನಿಸ್ಟ್ರಿಯಲ್ಲಿ ಅಥವಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇವೆಲ್ಲನೂ ಡೀಟೇಲ್ಸನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಆದ ಕಾರಣ ಈ ವಿಡಿಯೋವನ್ನು ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ವರೆಗೂ ನೋಡ್ರಿ ಅಂತ ಹೇಳುತ್ತಾ, ಓಕೆ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. The first financial institutions, national institutions, DRDO ದ ಪ್ರಸ್ತುತ ಅಧ್ಯಕ್ಷರು ಯಾರು? ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಮ್ಯಾಕ್ಸಿಮಮ್ ಯಾವುದಾದ್ರೂ ಸಂಸ್ಥೆ ಇರಲಿ ಅದರ ಫುಲ್ ಫಾರ್ಮ್ನ ಕೇಳ್ತಾ ಹೋಗ್ತಾ ಇದ್ದಾರೆ. ಆದ ಕಾರಣ DRDO ದ ಫುಲ್ ಫಾರ್ಮ್ ಏನು ಅಂತ ತಿಳಿದ ನಂತರ ಇದರ ಅಧ್ಯಕ್ಷರು ಯಾರು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ DRDO ಅಂದರೆ ಡಿಫೆನ್ಸ್ ರಿಸರ್ಚ್ and Development Organization. ಓಕೆ, ನಮಗೆ DRDO ದ ಫುಲ್ ಫಾರ್ಮ್ ಏನಂತ ಗೊತ್ತಿರಬೇಕು ಮೈ ಡಿಯರ್ ಫ್ರೆಂಡ್. ಓಕೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇದು ಏನು ಕೆಲಸ ಮಾಡುತ್ತೆ ಅಂದರೆ, ಭಾರತದ ರಕ್ಷಣೆಗೆ ಸಂಬಂಧಪಟ್ಟಂತಹ ವಿವಿಧ ಸರಕು ಸೇವೆಗಳ ಆವಿಷ್ಕಾರವನ್ನು ಮಾಡುವಂತಹ ಒಂದು ರಾಷ್ಟ್ರೀಯ ಸಂಸ್ಥೆ ಇದಾಗಿದ್ದು, ಇದು ಇತ್ತೀಚಿನ ದಿನಗಳಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ DRDO ದ ಪ್ರಸ್ತುತ ಅಧ್ಯಕ್ಷರು, ಪ್ರಸ್ತುತ ಇನ್ ದ ಸೆನ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇವತ್ತಿನ ಅಧ್ಯಕ್ಷರು. ನಾಳೆ ಚೇಂಜ್ ಆಗ್ಬೋದು ಅಥವಾ ಚೇಂಜ್ ಆಗದೇನೆ ಇರ್ಬೋದು, ಅಥವಾ ಆ ಕಾರಣಕ್ಕಾಗಿ ನೀವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಒಂದ್ಸತಿ ರಿವೈಸ್ಡ್ ಮಾಡಿಕೊಂಡು ಅಥವಾ ಅಪ್ಡೇಟ್ ಮಾಡ್ಕೊಂಡು ಹೋಗ್ರಿ ಅಂತ ಕೇಳುತ್ತಾ. ಓಕೆ, ಆಪ್ಷನ್ A ಡಾಕ್ಟರ್ ಉಪೇಂದ್ರ ಕುಮಾರ್ ಸಿಂಗ್, ಆಪ್ಷನ್ B ಡಾಕ್ಟರ್ ಸಮೀರ್ V ಕಾಮತ್, ಆಪ್ಷನ್ C ಡಾಕ್ಟರ್ ಸಂಜಯ್ K ದ್ವಿವೇದಿ, ಆಪ್ಷನ್ D R ಅಪ್ಪಾವುರಾಜ್. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ B. ಹಾಗಾದರೆ DRDOನ ಪ್ರಸ್ತುತ ಚೇರ್ಮನ್ ಯಾರು ಅಂದರೆ ಡಾಕ್ಟರ್ ಸಮೀರ್ V ಕಾಮತ್ ಅವರು. ಓಕೆ, DRDOನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗಬೇಕಾದ್ರೆ ನೋಡ್ರಿ ಇಲ್ಲಿ. ಓಕೆ, ಇದನ್ನು ಕನ್ನಡದಲ್ಲಿ DRDO ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ಸ್. ಓಕೆ, ಇದರ ಸ್ಥಾಪನೆ ಆದದ್ದು ಯಾವಾಗ ಅಂದರೆ 1958, ಸ್ವಾತಂತ್ರ್ಯ ಬಂದ ನಂತರ ಸುಮಾರು 11 ವರ್ಷಗಳ ನಂತರ ಸ್ಥಾಪನೆಯಾದ ಈ ಸಂಸ್ಥೆ 1958ರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ DRDOನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ. ಅದಕ್ಕೆ ಏನಂತ ಕರಿತೇವೆ ಅಂದರೆ DRDO ಭವನ ಅಂತ ಕರಿತೀವಿ. ನವದೆಹಲಿ, ಭಾರತದ ರಾಜಧಾನಿಯಾದಂಥ ನವದೆಹಲಿಯಲ್ಲಿ ನಾವು DRDOನ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ನ ನೋಡ್ತೀವಿ. ನೆಕ್ಸ್ಟ್, ಇದರ ಧ್ಯೇಯ ವಾಕ್ಯ ಏನು? ಶಕ್ತಿಯ ಮೂಲವು ವಿಜ್ಞಾನದಲ್ಲಿದೆ. ಓಕೆ, ಧ್ಯೇಯ ವಾಕ್ಯ ಇಟ್ ಈಸ್ ಆಲ್ಸೋ ಟೂ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದರೆ ಯಾವ ರೀತಿ ಕ್ವಶನ್ಸ್ ತೆಗಿತಾರೆ ಗೊತ್ತಿಲ್ಲ. ಆದ ಕಾರಣ ಈಗ ನಾವು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಅದರ ಬಗ್ಗೆ ಏನೇನು ನಮಗೆ ಅವೈಲೇಬಲ್ ಇದೆ ರಿಸೋರ್ಸ್ನ ಎಲ್ಲನೂ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಏನು ಧ್ಯೇಯ ವಾಕ್ಯ ಅಥವಾ ಟ್ಯಾಗ್ಲೈನ್ ಏನಂದರೆ ಶಕ್ತಿಯ ಮೂಲವು ವಿಜ್ಞಾನದಲ್ಲಿದೆ. ಇಂಗ್ಲೀಷ್ನಲ್ಲಿ ಸ್ಟ್ರೆಂತ್ಸ್ ಒರಿಜಿನ್ ಈಸ್ ಇನ್ ಸೈನ್ಸ್
ಅಂದರೆ ನಮಗೆ ಶಕ್ತಿ ಅಂದರೆ ಪವರ್ಗೆ ಏನು ಬೇಕು ಎಲ್ಲವೂ ಸೈನ್ಸಲ್ಲಿದೆ ಅಂತ ಹೇಳುತ್ತೆ. ಓಕೆ, ಇದು ಯಾವ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ ಅಥವಾ ಯಾವ ಮಿನಿಸ್ಟ್ರಿಯಲ್ಲಿ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ರಕ್ಷಣಾ ಸಚಿವಾಲಯ, ದ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ. ಎಲ್ಲರಿಗೂ ಗೊತ್ತು, ಪ್ರಸ್ತುತ ಭಾರತ ದೇಶದ ರಕ್ಷಣಾ ಸಚಿವರು ಯಾರಂದರೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರು ಭಾರತ ದೇಶದ ಪ್ರಸ್ತುತ ರಕ್ಷಣಾ ಸಚಿವರಾಗಿದ್ದಾರೆ. ಓಕೆ, ಇದು DRDO ಬಗ್ಗೆ ಇಷ್ಟು ಮಾಹಿತಿ ಆಯಿತು. ಓಕೆ, ದ ನೆಕ್ಸ್ಟ್ ಸಂಸ್ಥೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. 2023 ವರ್ಷ ನಾವು ಯಾವುದಕ್ಕೆ ಏನಾದರೂ ಡೆಡಿಕೇಟ್ ಮಾಡಬೇಕಂದ್ರೆ ಇಸ್ರೋಗೆ ಮಾಡಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರಿಗೂ ಗೊತ್ತು ಏನಂದರೆ ಚಂದ್ರಯಾನ 3ನ ಯಶಸ್ವಿ ಹಾಗೂ ಆದಿತ್ಯ L1ನ ಯಶಸ್ವಿ. ಓಕೆ, ನೆನಪಿರಲಿ, ಚಂದ್ರಯಾನ 3 ತುಂಬ ಇಂಪಾರ್ಟೆಂಟ್ ಆದಂತಹ ಮಿಷನ್. ಭಾರತವು ತನ್ನ ಲ್ಯಾಂಡರ್ ಮತ್ತು ರೋವರ್ನ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಟಚ್ ಮಾಡಿದಂತಹ ಜಗತ್ತಿನ ಮೊದಲನೆಯ ದೇಶ. ಯಾವಾಗ? ಜುಲೈ 14, 2023 ಶ್ರೀಹರಿಕೋಟಾದಿಂದ ರಾಕೆಟ್ ಉಡಾವಣೆ ಮಾಡಿದರು. ಅದು ಟಚ್ ಆಗಿದ್ದು ಅಂದರೆ ದಕ್ಷಿಣ ಧ್ರುವಕ್ಕೆ ತಲುಪಿದ್ದು, ಇಳಿದಿದ್ದು ದಿನ ಅಂದರೆ ಆಗಸ್ಟ್ 23, 2023 ಮೈ ಡಿಯರ್ ಫ್ರೆಂಡ್ಸ್. ಆದ ಕಾರಣ ನೆನಪಿರಲಿ ಇಸ್ರೋದ ಫುಲ್ ಫಾರ್ಮ್ ಏನಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ಸ್. ನೆನಪಿರಲಿ, ಇದು ಒಂದು ವಿಜ್ಞಾನದ ಆವಿಷ್ಕಾರವನ್ನು ಮಾಡುವಂತಹ ಒಂದು ಸಂಸ್ಥೆ. ಭಾರತದಲ್ಲಿ ಏನೇನಾಗತ್ತೆ ಎಲ್ಲವೂ ಕೂಡ ಖಗೋಳ ಬಗ್ಗೆ ತಿಳಿದುಕೊಳ್ಳಿದ್ದೇ ಇರ್ಬೋದು, ಉಪಗ್ರಹದ ರಚನೆ ಇರ್ಬೋದು, ಉಪಗ್ರಹದ ಉಡಾವಣೆ ಇರ್ಬೋದು, ಉಪಗ್ರಹದ ಉಡಾವಣೆಯ ನಂತರದ ಕಾರ್ಯಗಳಿರ್ಬೋದು, ಇವೆಲ್ಲನ್ನು ಮಾಡುವಂಥ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ಸ್. ಓಕೆ, ಇದರ ಅಧ್ಯಕ್ಷರು ಆಪ್ಷನ್ ಎ ಶ್ರೀ AS ಕಿರಣ್ ಕುಮಾರ್, ಆಪ್ಷನ್ ಬಿ ಕೆ ಶಿವನ್, ಆಪ್ಷನ್ ಸಿ ಶ್ರೀ S ಸೋಮನಾಥ್, ಆಪ್ಷನ್ ಡಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್. ಎಲ್ಲರಿಗೂ ಗೊತ್ತಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆನ್ಸರ್ ಈ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಸಿ ಶ್ರೀಧರನ್ ಸೋಮನಾಥ್. ಅವರ ಪೂರ್ಣ ಹೆಸರು ಇಲ್ಲ S ಸೋಮನಾಥ್ ಅಂತ ಬರೆದಿದ್ದೀನಿ, ನೆನಪಿರಲಿ, ಶ್ರೀಧರನ್ ಸೋಮನಾಥ್ ಅವರ ಪೂರ್ಣ ಹೆಸರು. ಓಕೆ, S ಸೋಮನಾಥ್ ಅವರಕ್ಕಿಂತ ಮುಂಚೆ ಚಂದ್ರಯಾನ 2 ಉಡಾವಣೆ ಮಾಡಿದ್ದೀವಲ್ಲ 2019 ತುಂಬ ಸಮೀಪದಲ್ಲಿ ಅದರ ನಾವು ಕನೆಕ್ಟಿವಿಟಿಯನ್ನು ಕಳ್ಕೋದು ಬಿಡ್ತೀವಿ. ಆ ಸಮಯದಲ್ಲಿ 2019 ಇಸ್ರೋನ ಅಧ್ಯಕ್ಷರು ಯಾರಿದ್ರಂದರೆ ಅವರೇ ಕೆ ಶಿವನ್. 2019 ಚಂದ್ರಯಾನ 2 ಉಡಾವಣೆ ಮಾಡಿದ ಸಂದರ್ಭದಲ್ಲಿ ಇದ್ದಂತಹ ಇಸ್ರೋದ ಅಧ್ಯಕ್ಷರು ಕೆ ಶಿವನ್. ಓಕೆ, ಇಸ್ರೋ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಹೋಗೋಣ. ನೋಡ್ರಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಕನ್ನಡದಲ್ಲಿ. ನೆಕ್ಸ್ಟ್, ಇದರ ಸ್ಥಾಪನೆ 15 ಆಗಸ್ಟ್ 1969. ನೆನಪಿರಲಿ, ದ 15th August 1969 ಇಸ್ರೋ ಈಸ್ ಎಸ್ಟಾಬ್ಲಿಷ್ಡ್. ಓಕೆ, ಇದರ ಕೇಂದ್ರ ಕಚೇರಿ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ನಾವು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ನ ಕೇಂದ್ರ ಕಚೇರಿಯನ್ನು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಇದರ ಸ್ಥಾಪಕರು ಅಂದರೆ ಇಸ್ರೋ ಸ್ಥಾಪನೆಗೆ ಕಾರಣವಾದಂತಹ ವ್ಯಕ್ತಿ ಡಾಕ್ಟರ್ ವಿಕ್ರಮ್ ಅಂಬಾಲಾಲ್ ಸಾರಾಭಾಯಿ ಅವರು ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಥಮ ಅಧ್ಯಕ್ಷರಾಗಿದ್ದರು ಹಾಗೂ ಅದರ ಸ್ಥಾಪನೆಗೆ ಕಾರಣವಾದಂತಹ ವ್ಯಕ್ತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಉಪಗ್ರಹ ಉಡಾವಣಾ ಕೇಂದ್ರ. ಓಕೆ, ಇಸ್ರೋದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಆದರೆ ಇಸ್ರೋದ ರಾಕೆಟ್ ಉಡಾವಣಾ ಕೇಂದ್ರ ಇರುವುದು ಎಲ್ಲಿ ಅಂದರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಅದರ ಹೆಸರು ಅದು ಎಲ್ಲಿ ಇದೆ ಅಂದರೆ ಶ್ರೀಹರಿಕೋಟಾ, ಆಂಧ್ರ ಪ್ರದೇಶದಲ್ಲಿ ಕಾಣ್ತೀವಿ. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಒಂದೊಂದು ಪಾಯಿಂಟ್, ಒಂದೊಂದು ಕ್ವಶನ್ ಆಲ್ರೆಡಿ ಫ್ರೇಮ್ ಆಗಿದೆ, ಮುಂದೆ ಫ್ರೇಮ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ. ಓಕೆ, ಇದರ ಪೋಷಕ ಸಂಸ್ಥೆ ಇನ್ ದ ಸೆನ್ಸ್ ಯಾವ ಮಿನಿಸ್ಟ್ರಿಯ ಅಂಡರಲ್ಲಿ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಇಸ್ರೋ ಕೆಲಸ ಮಾಡುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ನ ಅಂಡರಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಕೆಲಸ ಮಾಡ್ತಾ ಹೋಗುತ್ತೆ.
ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಸ್ರೋನ ಪ್ರಮುಖ ಸಾಧನೆಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಫಸ್ಟ್ ಟೈಮ್ ಇಸ್ರೋ ಸ್ಥಾಪನೆ ಆದಾಗ ನಮ್ಮ ಹತ್ರ ಉಡಾವಣಾ ನೌಕೆ ಇರಲಿಲ್ಲ. ಆದ ಕಾರಣ ನಾವು 1975ರಲ್ಲಿ ರಷ್ಯಾದ ಉಡಾವಣಾ ಕೇಂದ್ರದಿಂದ ರಷ್ಯಾ ಬಾಹ್ಯಾಕಾಶ ಸಂಸ್ಥೆಯ ಕೊಲಾಬ್ರೇಷನ್ನಿಂದ ಫಸ್ಟ್ ಟೈಮ್ ಒಂದು ಉಪಗ್ರಹ ಉಡಾವಣೆ ಮಾಡಿದ್ದೀವಿ. ಆ ಉಪಗ್ರಹದ ಉಡಾವಣೆ ಹೆಸರೇನೆಂದರೆ ಆರ್ಯಭಟ್ಟ. ಅಲ್ಲಿಂದ ಹಿಡಿದು ಚಂದ್ರಯಾನ 3 ಯಶಸ್ವಿನ ಜೊತೆಗೆ ಆದಿತ್ಯ L1 ಇನ್ನು 2-3 ವರ್ಷದಲ್ಲಿ ಗಗನಯಾನ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ರಾಕೆಟ್ನಲ್ಲಿ ಭಾರತೀಯರಿಗೆ ಭಾರತದಿಂದ ಗಗನಯಾನ ಬಾಹ್ಯಾಕಾಶ ಯಾತ್ರಿಗಳಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಇಸ್ರೋದ ಸಾಧನೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನಾವು ಹೇಳ್ಬೋದು. ಜಗತ್ತಿನಲ್ಲಿ ಅತಿ ಹೆಚ್ಚು ಏಕಕಾಲದಲ್ಲಿ ಅತಿ ಹೆಚ್ಚು ಉಪಗ್ರಹವನ್ನು ಉಡಾವಣೆ ಮಾಡಿದ ಕೀರ್ತಿ ಯಾವ ಸಂಸ್ಥೆಗೆ ಸಲ್ಲಿಸ್ತದೆ ಅಂದರೆ ಇದೇ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ. ಮಂಗಳಯಾನ 2013ರಲ್ಲಿ ಮಂಗಳಯಾನ ಮಾಡಿದ್ದೀವಿ, ಅದು ಕೂಡ ಸಕ್ಸಸ್ಫುಲ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಮೋಸ್ಟ್ ಆಫ್ ದಿ ಎಜುಕೇಷನ್ ಸ್ಯಾಟಲೈಟ್ ಕಳಿಸಿದ್ದೀವಿ, ಮೋಸ್ಟ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಯಾಟಲೈಟ್ ಕಳಿಸಿದ್ದೀವಿ, ಮೋಸ್ಟ್ ಆಫ್ ದಿ ಬೇರೆ ಬೇರೆ ರೀತಿಯ ನಮಗೆ ಬೇಕಾದಂತಹ ಎಲ್ಲ ಸ್ಯಾಟಲೈಟ್ನನ್ನು ಕಳಿಸಿದ್ದೀವಿ. ಇಂಡಿಯಾ ಹ್ಯಾಸ್ ಟಚ್ ಇನ್ ದಿ ಮೂನ್ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಅಂದರೆ ಇದರ ಸಾಧನೆ ಅಷ್ಟಿಷ್ಟಲ್ಲ. ಓಕೆ, ನೆನಪಿರಲಿ ಇಷ್ಟು. ಇಸ್ರೋದ ಸ್ಥಾಪನೆ 15 ಆಗಸ್ಟ್ 1969, ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರು. ಇದರ ಸ್ಥಾಪಕರು ದ ಫೌಂಡರ್ ಡಾಕ್ಟರ್ ವಿಕ್ರಮ್ ಅಂಬಾಲಾಲ್ ಸಾರಾಭಾಯ್ ಆ್ಯಂಡ್ ಹೀ ಈಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಇಸ್ರೋ. ಆ್ಯಂಡ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಅಂದರೆ ಶ್ರೀಹರಿಕೋಟ, ಆಂಧ್ರ ಪ್ರದೇಶದಲ್ಲಿದೆ. ಮತ್ತು ಈ ಇಸ್ರೋ ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡುತ್ತದೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಸ್ತುತ RBIನ ಗವರ್ನರ್ ಯಾರು? RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBIನ ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBIನ ನಾವು ಸೆಂಟ್ರಲ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಕೊನೆ ಉಪಾಯದ ಸಾಲದಾತ ಅಂತ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟ್. ಭಾರತದ ಸೆಂಟ್ರಲ್ ಬ್ಯಾಂಕ್, ಭಾರತದ ಕೇಂದ್ರ ಬ್ಯಾಂಕ್ ಯಾವುದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಅದರ ಗವರ್ನರ್ ಯಾರು ಅಂತ ಕ್ವಶನ್. ಆಪ್ಷನ್ ಎ ಡಿ ಸುಬ್ಬರಾವ್, ಆಪ್ಷನ್ ಬಿ ರಘುರಾಮ್ ರಾಜನ್, ಆಪ್ಷನ್ ಸಿ ಉರ್ಜಿತ್ ಪಟೇಲ್, ಆಪ್ಷನ್ ಡಿ ಶಕ್ತಿಕಾಂತ್ ದಾಸ್. ಓಕೆ, ಇವ್ರು 4 ಜನ ಕೂಡ RBIನ ಗವರ್ನರ್ ಆಗಿದ್ದವರು. ನೆನಪಿರಲಿ, ಡಿ ಸುಬ್ಬರಾವ್ ಅವರು ಭಾರತ ದೇಶದ ಕೇಂದ್ರ ಬ್ಯಾಂಕ್ ಆದಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 22ನೇ ಗವರ್ನರ್. ಉರ್ಜಿತ್ ಪಟೇಲ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 23ನೇ ಗವರ್ನರ್. ಹೊಂದಿಸಿ ಬರೆಯಿರಿ ಅಂತ ಕೇಳುವಂಥ ಚಾನ್ಸಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್, ಅದಕ್ಕೆ ನೆನಪಿರಲಿ. ನೆಕ್ಸ್ಟ್, ಉರ್ಜಿತ್ ಪಟೇಲ್ ಅವರು 24ನೇಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್. ನೆಕ್ಸ್ಟ್, ಶಕ್ತಿಕಾಂತ್ ದಾಸ್ ಅವರು 25ನೇಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಹಾಗೂ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಗವರ್ನರ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶಕ್ತಿಕಾಂತ್. ಹಿ ಈಸ್ ದಿ 25th ಗವರ್ನರ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಹಿ ಈಸ್ ದಿ ಪ್ರೆಸೆಂಟ್ ಗವರ್ನರ್. ನೆನಪಿರಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ 22ನೇ ಗವರ್ನರ್ ಡಿ ಸುಬ್ಬರಾವ್, 23ನೇ ಗವರ್ನರ್ ರಘುರಾಮ್ ರಾಜನ್, 24ನೇ ಗವರ್ನರ್ ಉರ್ಜಿತ್ ಪಟೇಲ್ ಮತ್ತು 25ನೇಯ ಹಾಗೂ ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಹೋದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದದ್ದು ಏಪ್ರಿಲ್ 1, 1935. The Reserve Bank of India is founded on 1st April 1935. ಓಕೆ, ಯಾವ ಆ್ಯಕ್ಟನ ಪ್ರಕಾರ ಇದು ಸ್ಥಾಪನೆ ಆಗಿದೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಇದು ಕೂಡ ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆದದ್ದು 1st ಏಪ್ರಿಲ್ 1935. ಯಾವ ಆ್ಯಕ್ಟನ ಪ್ರಕಾರ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಓಕೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮುಂಬೈ. ನೆನಪಿರಲಿ, ಮುಂಬೈ.
ನೆಕ್ಸ್ಟ್ ಯಾವ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ ಅಂದರೆ ಹಣಕಾಸು ಸಚಿವಾಲಯ, ದ ಫಿನಾನ್ಸ್ ಮಿನಿಸ್ಟ್ರಿಯ ಅಂಡರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡುತ್ತೆ. ಹಾಗಾದರೆ ಪ್ರೆಸೆಂಟ್ ಫಿನಾನ್ಸ್ ಮಿನಿಸ್ಟರ್ ಯಾರು ಅಂದರೆ ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಭಾರತ ದೇಶದ ಪ್ರಸ್ತುತ ಹಣಕಾಸು ಸಚಿವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ 25ನೇ ಗವರ್ನರ್ ಶಕ್ತಿಕಾಂತ್ ದಾಸ್. ಓಕೆ, 25ನೇ ಗವರ್ನರ್ ಶಕ್ತಿಕಾಂತ್ ದಾಸ್ ಆದರೆ ಮೊದಲನೆಯ ಗವರ್ನರ್ ಯಾರಂದರೆ ಸರ್ ಓಸ್ಬೋರ್ನ್ ಸ್ಮಿತ್ ಅವರು 1935ರಲ್ಲಿ ಏಪ್ರಿಲ್ 1ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದಾಗಿನ ಪ್ರಥಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಗವರ್ನರ್ ಸರ್ ಓಸ್ಬೋರ್ನ್ ಸ್ಮಿತ್. ಇವರು ಭಾರತೀಯರಿರಲಿಲ್ಲ. ಹಾಗಾದರೆ ಮೊದಲನೆಯ ಭಾರತೀಯ ಗವರ್ನರ್ ಯಾರಂದರೆ ಸಿ ಡಿ ದೇಶ್ಮುಖ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಭಾರತೀಯ ಗವರ್ನರ್. ಹಾಗಾದರೆ ಪ್ರಸ್ತುತ ಇಟ್ ಈಸ್ ಅ ಪ್ರೆಸೆಂಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ 4 ಉಪ ಗವರ್ನರ್ ಇದ್ದಾರೆ. ಒಬ್ಬರು ಗವರ್ನರ್ ಯಾರು ಶಕ್ತಿಕಾಂತ್ ದಾಸ್ 25ನೇ ಗವರ್ನರ್, ಉಳಿದ 4 ಜನ ಡೆಪ್ಯೂಟಿ ಗವರ್ನರ್. ದೇ ಆರ್ ಫಸ್ಟ್ ಒನ್ ಇಸ್ ಶ್ರೀ ಎಂ ರಾಜೇಶ್ವರ ರಾವ್ ಆ್ಯಂಡ್ ಶ್ರೀ ಸ್ವಾಮಿನಾಥನ್ ಜಿ ಆ್ಯಂಡ್ ಥರ್ಡ್ ಒನ್ ಶ್ರೀ ಟಿ ರವಿಶಂಕರ್ ನೆನಪಿರಲಿ. ನೆಕ್ಸ್ಟ್ ಫೋರ್ತ್ ಒನ್ ಡಾಕ್ಟರ್ ಎಂ ಡಿ ಪಾತ್ರ. ದೇ ಆರ್ ದಿ 4 ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಅ ಪ್ರೆಸೆಂಟ್ ಟೈಮ್ಸ್. ಐ ರಿಪೀಟ್ ಒನ್ಸ್ ಅಗೇನ್, 4 ಜನ ಉಪ ಗವರ್ನರ್ ಯಾರಂದರೆ ಶ್ರೀ ಎಂ ರಾಜೇಶ್ವರ ರಾವ್, ಶ್ರೀ ಸ್ವಾಮಿನಾಥನ್ ಜಿ, ಶ್ರೀ ಟಿ ರವಿಶಂಕರ್ ಆ್ಯಂಡ್ ಫೋರ್ತ್ ಒನ್ ಡಾಕ್ಟರ್ ಎಂ ಡಿ ಪಾತ್ರ. ಅವರು 4 ಜನರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಉಪ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇದನ್ನು ಬಿಟ್ಟು ನಾವು ಇನ್ನೂ ಏನು ತಿಳ್ಕೊಬೇಕಂದ್ರೆ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದಾಗ ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂದರೆ ಕೋಲ್ಕತ್ತಾದಲ್ಲಿ. ಕಲ್ಕತ್ತಾದಲ್ಲಿ ಇದರ ಕೇಂದ್ರ ಕಚೇರಿ ಇತ್ತು. ಆದರೆ 1937ಕ್ಕೆ ಕೋಲ್ಕತ್ತಾದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಕೇಂದ್ರ ಕಚೇರಿಯನ್ನು ನಾವು ಮುಂಬೈಗೆ ವರ್ಗಾವಣೆ ಮಾಡಿದ್ದೀವಿ. ನೆನಪಿರಲಿ, ಸ್ಥಾಪನೆಯಾದಾಗ ಅಂದರೆ ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದಾಗ ಅದರ ಕೇಂದ್ರ ಕಚೇರಿಯಲ್ಲಿತ್ತು ಅಂದರೆ ಕೋಲ್ಕತ್ತಾ, ವೆಸ್ಟ್ ಬೆಂಗಾಳದ ರಾಜಧಾನಿಯಲ್ಲಿತ್ತು. ಆದರೆ 1937ರಲ್ಲಿ ಕೇಂದ್ರ ಕಚೇರಿಯನ್ನು ನಾವು ಮುಂಬೈಯಲ್ಲಿ ವರ್ಗಾವಣೆ ಮಾಡಿದ್ವಿ. ಓಕೆ, ಇದನ್ನು ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೇನು ಕೆಲಸ ಮಾಡುತ್ತೆ ನೆನಪಿರಲಿ. ಕೊನೆಯ ಸಾಲದಾತ ಅಂತ ಹೇಳಿದ್ದೀನಿ, ಅಂದರೆ ಯಾವ ಬ್ಯಾಂಕ್ ದುಡ್ಡು ಕೊಟ್ಟಿಲ್ಲ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದುಡ್ಡು ಕೊಡುತ್ತೆ. ಮತ್ತು ಬ್ಯಾಂಕುಗಳಿಗೂ ಕೂಡ ಸಾಲವನ್ನು ಕೊಡುತ್ತೆ. ಮತ್ತು ಸಮ್ಟೈಮ್ಸ್ ಬ್ಯಾಂಕುಗಳಿಂದ ಕೂಡ ಸಾಲವನ್ನು ತೆಗೆದುಕೊಳ್ಳುತ್ತೆ. ಮತ್ತು ಹಣಕಾಸಿನ ನೀತಿಯನ್ನು ಜಾರಿಗೆ ಮಾಡುತ್ತೆ. ನೆನಪಿರಲಿ, ಹಣಕಾಸಿನ ನೀತಿಯನ್ನು ಜಾರಿಗೆ ಮಾಡುವವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಮತ್ತು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋರು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಂಟ್ರೋಲ್ ಆಫ್ ಇನ್ಫ್ಲೇಷನ್ ಕಂಟ್ರೋಲ್ ಅಂದರೆ ಹಣದುಬ್ಬರವನ್ನು ತಗ್ಗಿಸುವುದು. ಯಾರು ಮಾಡ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಣದುಬ್ಬರವನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಅಂದರೆ ರೆಪೋ ರೇಟ್ನ ಏನು ಮಾಡಬೇಕು, ಜಾಸ್ತಿ ಮಾಡಬೇಕು. ಅಂದರೆ ಸಾಲವನ್ನು ಯಾರೋ ಜನ ತಗೋದಿಲ್ಲ. ಸಾಲ ತಗೋಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಹಣದ ಹರಿವು ಕಡಿಮೆ ಇರುತ್ತೆ. ಹಣದ ಹರಿವು ಕಡಿಮೆ ಇದ್ದಾಗ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಓಕೆ, ಹಣದುಬ್ಬರದ ಅರ್ಥ ಏನಂದರೆ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಪೂರೈಕೆ ಕಡಿಮೆ ಇದ್ದು ಅದರ ಬೆಲೆ ಹೆಚ್ಚಾದರೆ ಅದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ದುಡ್ಡು ಜಾಸ್ತಿ ಇದ್ದರೆ ಮತ್ತು ಅಲ್ಲಿ ಹಣದ ಮೌಲ್ಯವು ಕಂಟಿನ್ಯೂಸ್ ಆಗಿ ಕುಸಿತಾ ಬರುತ್ತೆ. ಹಣದ ವಸ್ತುವಿನ ಬೆಲೆಯು ಕಂಟಿನ್ಯೂ ಆಗಿ ಏರಿಕೆ ಆಗೋದನ್ನು ನಾವು ಇನ್ಫ್ಲೇಷನ್ ಕರಿತೀವಿ. ಓಕೆ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಇದರ ಜೊತೆಗೆ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕಿಯನ್ನು ಕೂಡ ಕೌಂಟ್ ಮಾಡುವಂತಹ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮೈ ಡಿಯರ್ ಫ್ರೆಂಡ್ಸ್.
ಓಕೆ, ಇನ್ನೂ ಅನೇಕ ಕೆಲಸ ಮಾಡುತ್ತೆ, ನೀವು ನೋಡ್ಕೊಳ್ರಿ ಉಳಿದಿದ್ದೆಲ್ಲ. ಏಕೆಂದರೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮದೇ ಇದೇ ಚಾನಲಲ್ಲಿ ನಾನೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಸರ್ಚ್ ಮಾಡಿ ನೋಡ್ರಿ ಅಂತ ಹೇಳುತ್ತಾ, ಓಕೆ ನೆಕ್ಸ್ಟ್ ವಿಡಿಯೋ ನೋಡ್ರಿ. ನೀತಿ ಆಯೋಗದ ಪ್ರಸ್ತುತ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ. ಓಕೆ, ನೀತಿ ಅಂದರೆ ನೆನಪಿರಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ National Institute of Transforming India. Institutions. National Institution for National. Sorry. Wait. Okay, National Institution of Transforming India. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇದು ನೀತಿಯ ಫುಲ್ ಫಾರ್ಮ್. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇಟ್ ಈಸ್. ಓಕೆ, ಇದರ ಪ್ರಸ್ತುತ CEO ನೆನಪಿರಲಿ, ನೀತಿ ಆಯೋಗಕ್ಕೆ ತನ್ನದೇ ಆದ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಕಾರ್ಯನಿರ್ವಹಣಾ ಅಧಿಕಾರಿ ಕೂಡ ಇರ್ತಾರೆ. ಓಕೆ, ಹಾಗಾದರೆ ಇಲ್ಲಿ ಏನು ಕ್ವಶನ್ ಕೇಳಿದರೆ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ದ ಫಸ್ಟ್ ಒನ್ ಪರಮೇಶ್ವರನ್, ಆಪ್ಷನ್ ಬಿ ಶ್ರೀ ಅಮಿತಾಬ್ ಕಾಂತ್, ಆಪ್ಷನ್ ಸಿ BVR ಸುಬ್ರಹ್ಮಣ್ಯಂ, ಆಪ್ಷನ್ ಡಿ ರಾಜೀವ್ ಕುಮಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ BVR ಸುಬ್ರಹ್ಮಣ್ಯ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನೀತಿ ಆಯೋಗದ ಹೆಚ್ಚಿನ ಮಾಹಿತಿ ನೋಡ್ತಾ ಹೋಗೋಣ್ರಿ. ಆಲ್ರೆಡಿ ಗೊತ್ತು ಏನು, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇಟ್ ಈಸ್ ಅ ಫುಲ್ ಫಾರ್ಮ್ ಆಫ್ ನೀತಿ ಆಯೋಗ. ನೀತಿ ಆಯೋಗವನ್ನು 1 ಜನವರಿ 2015ರಲ್ಲಿ NDA ಸರ್ಕಾರ, NDA ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಅವರ ನೇತೃತ್ವದ ಸರ್ಕಾರ ಯಾವುದರ ಬದಲಾಗಿ ನೀತಿ ಆಯೋಗವನ್ನು ಜಾರಿಗೆ ತರುತ್ತೆ ಅಂದರೆ ಪಂಚವಾರ್ಷಿಕ ಯೋಜನೆಯ ಬದಲಾಗಿ. ನೆನಪಿರಲಿ, ಯಾವ ಯೋಜನೆ? ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಯೋಜನೆಯ ಬದಲಾಗಿ 2015 ಜನವರಿ 1ರಂದು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವು ನೀತಿ ಆಯೋಗವನ್ನು ಜಾರಿಗೆ ತರುತ್ತೆ. ಓಕೆ, ಮತ್ತು 1951ರಿಂದ 2017ರವರೆಗೆ 12 ಪಂಚವಾರ್ಷಿಕ ಯೋಜನೆಗಳನ್ನು ನಾವು ನೋಡ್ತಾ ಇದ್ದೀವಿ. 1951ರಲ್ಲಿ ಫಸ್ಟ್ ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ 12 ಪಂಚವಾರ್ಷಿಕ ಯೋಜನೆಗಳು ಆದಾಗ ಈ 12ನೇ ಪಂಚವಾರ್ಷಿಕ ಯೋಜನೆಯು ಅವಧಿ ಇನ್ನು 2 ವರ್ಷ ಇತ್ತು. ಅದರ ಮುಂಚೆನೇ ಅದನ್ನು ಡಿಸೈನ್ ಮಾಡಿ ಜನವರಿ 1, 2015ರಂದು ನೀತಿ ಆಯೋಗವನ್ನು ಜಾರಿಗೆ ತರ್ತಾರೆ. ಓಕೆ, ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಓಕೆ, ಇದರ ಅಧ್ಯಕ್ಷರು ಯಾವಾಗಲೂ ಆ ಸಮಯದ ಪ್ರಧಾನ ಮಂತ್ರಿಯವರೇ ಅಧ್ಯಕ್ಷರಾಗಿರ್ತಾರೆ. ಯಾರು ಬೇಕಾದಿರಲಿ, ಯಾವ ಸರ್ಕಾರ ಬೇಕಾದಿರಲಿ, ಯಾರ ಪ್ರಧಾನಮಂತ್ರಿ ಇರಲಿ, ಅವರೇ ನೀತಿ ಆಯೋಗದ ಅಧ್ಯಕ್ಷರಿರ್ತಾರೆ. ಪ್ರಸ್ತುತ ಭಾರತ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ನೀತಿ ಆಯೋಗದ ಅಧ್ಯಕ್ಷರು. ನೆಕ್ಸ್ಟ್ ಉಪಾಧ್ಯಕ್ಷರು ಯಾರಂದರೆ ಸುಮನ್ ಬೇರಿಯವರು ಭಾರತ ದೇಶದ ನೀತಿ ಆಯೋಗದ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾದ ಪ್ರಸ್ತುತ ವೈಸ್ ಪ್ರೆಸಿಡೆಂಟ್ ಸುಮನ್ ಬೇರಿಯವರು. ಓಕೆ, ಇದರ ಪೋಷಕ ಸರ್ಕಾರಿ ಸಂಸ್ಥೆ ಅಂದರೆ ಪೇರೆಂಟ್ ಗೌರ್ಮೆಂಟ್ ಆರ್ಗನೈಜೇಷನ್ ಯಾವುದಂದರೆ ಯೋಜನಾ ಸಚಿವಾಲಯ, ಪ್ಲಾನಿಂಗ್ ಕಮಿಷನ್.
ಪ್ಲಾನಿಂಗ್ ಕಮಿಷನ್ ಅಂಡರಲ್ಲಿ ನೀತಿ ಆಯೋಗ ಕೆಲಸ ಮಾಡುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಯಾವ ಹಣಕಾಸು ಸಂಸ್ಥೆ ಇದೆ ಅಂದರೆ ನಬಾರ್ಡ್. ನಬಾರ್ಡ್ನ ಪ್ರಸ್ತುತ ಅಧ್ಯಕ್ಷರು ಯಾರು? ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. This is the full form of NABARD, National Bank for Agriculture and Rural Development. National Bank for Agriculture and Rural Development. ನೆನಪಿರಲಿ. ಓಕೆ, ಅದರ ಪ್ರಸ್ತುತ ಅಧ್ಯಕ್ಷರು. ಈ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಏನು ಮಾಡುತ್ತೆ ಅಂದರೆ ಕೃಷಿಗೆ ಸಾಲವನ್ನು ನೀಡುತ್ತೆ, ಅಗ್ರಿಕಲ್ಚರ್ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವಂತಹ ಒಂದು ಬ್ಯಾಂಕ್. ಓಕೆ, ಇದರ ಪ್ರಸ್ತುತ ಅಧ್ಯಕ್ಷರು ನೋಡ್ರಿ. ಆಪ್ಷನ್ ಎ ಶ್ರೀ ಶಾಜಿ ಕೆ.ವಿ, ಆಪ್ಷನ್ ಬಿ ಡಾಕ್ಟರ್ G.R. ಚಿಂತಲ್, ಆಪ್ಷನ್ ಸಿ ಶ್ರೀ ಸುಚೀಂದ್ರ ಮಿಶ್ರಾ, ಆಪ್ಷನ್ ಡಿ ಶ್ರೀಮತಿ ರೇವತಿ ಲೇಯರ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ಶಾಜಿ ಕೆ.ವಿ ಅವರು ಪ್ರಸ್ತುತ ನಬಾರ್ಡ್ನ ಅಧ್ಯಕ್ಷರು. ಓಕೆ, ಈ ಬ್ಯಾಂಕಿನ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ರಿ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್, ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಹೇಗೆ ಬರುತ್ತೆ? ಓಕೆ, ಇದು ಸ್ಥಾಪನೆಯಾದದ್ದು 12ನೇ ಜುಲೈ 1982. ಯಾವಾಗ? 12ನೇ ಜುಲೈ 1982. ಇದರ ಪ್ರಧಾನ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ರಾಜಧಾನಿಯಾದಂತಹ ಮುಂಬೈಯಲ್ಲಿ ನಬಾರ್ಡ್ನ ಕೇಂದ್ರ ಕಚೇರಿಯನ್ನು ನೋಡ್ತೀವಿ. ಓಕೆ, ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಕೆಲಸ ಮಾಡ್ತದೆ ಅಂದರೆ ಹಣಕಾಸು ಸಚಿವಾಲಯ, ದ ಫಿನಾನ್ಸ್ ಮಿನಿಸ್ಟ್ರಿ ಅಂಡರ್ನಲ್ಲಿ ನಬಾರ್ಡ್ ಕೂಡ ಕೆಲಸ ಮಾಡುತ್ತೆ. ಓಕೆ, ನಬಾರ್ಡ್ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆಯಾಯಿತು? ಮೋಸ್ಟ್ ರಿಪೀಟೆಡ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂದರೆ ಬಿ ಶಿವರಾಮನ್ ಸಮಿತಿ ಅವರ ಶಿಫಾರಸಿನ ಮೇರೆಗೆ ನಬಾರ್ಡನ್ನು ಸ್ಥಾಪಿಸಲಾಯಿತು. ಅಂದರೆ ಒಂದು ಕೃಷಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಒಂದು ಬ್ಯಾಂಕ್ ಬೇಕು ಅಂತ ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿಯ ಅಧ್ಯಕ್ಷರು ಯಾರಂದರೆ ಬಿ ಶಿವರಾಮನ್ ಅವರು. ಆ ಬಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ನಬಾರ್ಡನ್ನು 1982 ಜುಲೈ 12ರಂದು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ NHBಯ MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು? NHB ಅಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಇದರ MD ಯಾರಂತ ಕೇಳಿದ್ದಾರೆ. ಓಕೆ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಏನು ಕೆಲಸ ಮಾಡುತ್ತೆ ಅಂದರೆ ಮನೆ ನಿರ್ಮಾಣ ಆಗಲಿ ಅಥವಾ ಇನ್ನೂ ಅನೇಕ ಅಸೆಟ್ಸ್ಗಳ ನಿರ್ಮಾಣ ಆಗಲಿ, ಆ ನಿರ್ಮಾಣಕ್ಕೆ ಹಣಕಾಸಿನ ಸಹಾಯವನ್ನು ನೀಡುವಂತಹ ಬ್ಯಾಂಕ್ ಯಾವುದಂದರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಓಕೆ, ಆಪ್ಷನ್ ನೋಡ್ರಿ. ಇದು NHBಯ MD ಅಂತ ಕೇಳಿದ್ದಾರೆ. ಅದರ ಆಪ್ಷನ್ ನೋಡ್ರಿ. ಆಪ್ಷನ್ ಎ ಶಾರದ್ ಕುಮಾರ್ ಖೋತಾ, ಆಪ್ಷನ್ ಬಿ ಶ್ರೀ ಸತೀಶ್ ಕೆ ಮರಾಠೆ, ಆಪ್ಷನ್ ಸಿ ಶ್ರೀಮತಿ ಸೀಮಾ ರೇಖಾ ಬೋಯಾನ್, ಆಪ್ಷನ್ ಡಿ ದಕ್ಷಿತಾ ದಾಸ್. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಆಪ್ಷನ್ ಎ ಶಾರದ್ ಕುಮಾರ್ ಹೋತಾ ಅವರು NHB ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ನ ಪ್ರಸ್ತುತ MD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಅದಕ್ಕೆ ರಾಷ್ಟ್ರೀಯ ವಸತಿ ಬ್ಯಾಂಕ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಹೋದ್ರಂದರೆ ಇದರ ಸ್ಥಾಪನೆಯಾಗಿದ್ದು 9th ಜುಲೈ 1988. 9ನೇ ಜುಲೈ 1988ರಲ್ಲಿ ರಾಷ್ಟ್ರೀಯ ವಸತಿ ಬ್ಯಾಂಕ್ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಮತ್ತು ಇದರ ಪೋಷಕ ಸಂಸ್ಥೆ ಪೇರೆಂಟ್ ಆರ್ಗನೈಜೇಷನ್ ಅಂದರೆ ಈ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಯಾವ ಸಂಸ್ಥೆಯ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂದರೆ ನೆನಪಿರಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರಲ್ಲಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಕೆಲಸ ಮಾಡುತ್ತೆ. ಓಕೆ, ಮತ್ತು ಇದು ಯಾವ ಸಚಿವಾಲಯದ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂದರೆ ಹಣಕಾಸು ಸಚಿವಾಲಯ, ಫಿನಾನ್ಸ್ ಮಿನಿಸ್ಟ್ರಿ ಅಂಡರಲ್ಲಿ ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹಣಕಾಸು ಸಂಸ್ಥೆ ನೋಡ್ರಿ. ARDAIನ ಪ್ರಸ್ತುತ ಅಧ್ಯಕ್ಷರು ಯಾರು? ಅಂದರೆ ARD ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇನ್ಶೂರೆನ್ಸ್ ರೆಗ್ಯುಲೇಟರಿ
ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಈ ಸಂಸ್ಥೆ ಯಾವುದಕ್ಕೆ ಕೆಲಸ ಮಾಡುತ್ತೆ ಅಂದರೆ ಇನ್ಶೂರೆನ್ಸ್, ಏನು ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಪರ್ಸನಲ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಇನ್ನೂ ಅನೇಕ ಇನ್ಶೂರೆನ್ಸ್ಗಳ ರೆಗ್ಯುಲೇಟರಿ ಮಾಡುವಂತಹ, ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆಯೇ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರನ್ನು ಕೇಳಿದ್ದಾರೆ ಅಂದರೆ ನೋಡ್ರಿ, ಆಪ್ಷನ್ ಎ ಸುಭಾಷ್ ಚಂದ್ರ ಖುಂಟಿಯಾ, ಆಪ್ಷನ್ ಬಿ ದೇಬ್ಶೀಶ್ ಪಾಂಡ, ಆಪ್ಷನ್ ಸಿ ಆರ್ ಎನ್ ಮಲ್ಹೋತ್ರಾ, ಆಪ್ಷನ್ ಡಿ ಸುಜಯ್ ಬ್ಯಾನರ್ಜಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇಬ್ಶೀಶ್ ಪಾಂಡ ಅವರು ARDAI ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಸ್ತುತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಹೋಗೋಣ. ಅದನ್ನು ಕನ್ನಡದಲ್ಲಿ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದು ಸ್ಥಾಪನೆಯಾದದ್ದು 1999ರಲ್ಲಿ, 1999ನಲ್ಲಿ ARDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕೇಂದ್ರ ಕಚೇರಿಯನ್ನು ನಾವು ತೆಲಂಗಾಣದ ರಾಜಧಾನಿಯಾದಂಥ ಹೈದರಾಬಾದಲ್ಲಿ ನೋಡ್ತೀವಿ. ಇದು ಯಾವ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ ಅಂದರೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟ್ 8ನೇ ಹಣಕಾಸು ಸಂಸ್ಥೆ ಸೆಬಿ. ಸೆಬಿ ಮುಖ್ಯಸ್ಥರಾದ ಮೊದಲ ಮಹಿಳೆ, ಟೂ ಇಂಪಾರ್ಟೆಂಟ್ ಕ್ವಶನ್ಸ್, ಮುಂದಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ರಿಪೀಟ್ ಆಗುವಂತಹ ಕ್ವಶನ್ಸ್ ಯಾವುದಂದರೆ ಸೆಬಿಯ ಮುಖ್ಯಸ್ಥರಾದ ಮೊದಲ ಮಹಿಳೆ ಯಾರು? ದ ಫಸ್ಟ್ ವುಮನ್ ಹೂ ಆರ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ದಿ ಸೆಬಿ. ನೆನಪಿರಲಿ, ಸೆಬಿಯ ಫುಲ್ ಫಾರ್ಮ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆ, ಈ ಸಂಸ್ಥೆ ಏನು ಕೆಲಸ ಮಾಡುತ್ತೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಇವೆಲ್ಲವುಗಳ ಷೇರುದಾರರ ಮಾರಾಟ ಮಾಡುವುದು ಮತ್ತು ಕೊಳ್ಳುವರ ಡೇಟಾವನ್ನು ಸ್ಟಡಿ ಮಾಡ್ತಾ ಇರುತ್ತೆ. ಅದಕ್ಕೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶ ಷೇರು ಮಾರುಕಟ್ಟೆಯ ನಿಯಂತ್ರಣ ಮಾಡುವುದು ಸೆಬಿಯ ಮುಖ್ಯ ಉದ್ದೇಶವಾಗಿದೆ. ಓಕೆ, ಮೊದಲ ಮಹಿಳೆ ಯಾರು? ಮುಖ್ಯಸ್ಥರಾದಂಥ ಮೊದಲ ಮಹಿಳೆ. ಹೂ ಬಿಕಮ್ ದಿ ಫಸ್ಟ್ ಫೀಮೇಲ್ ಚೇರ್ಮನ್ ಆಫ್ ಸೆಬಿ? ಆಪ್ಷನ್ ಎ ಅಣ್ಣಾ ರಾಜ ಮಲ್ಹೋತ್ರಾ, ಆಪ್ಷನ್ ಬಿ ಶ್ರೀಮತಿ ರೇಖಾ ಶರ್ಮಾ, ಆಪ್ಷನ್ ಸಿ ರೋಸ್ ಮಿಲಿಯನ್ ಬ್ಯಾಟ್ಯೂ, ಆಪ್ಷನ್ ಡಿ ಮಾಧಬಿ ಪುರಿ ಬುಚ್. ನೆನಪಿರಲಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಧಬಿ ಪುರಿ ಬುಚ್ ಅವರು ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಸೆಬಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೆಬಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಹೋದರೆ ನೋಡ್ರಿ, ಸೆಬಿ ಭಾರತದ ಭದ್ರತಾ ಮತ್ತು ವಿನಿಮಯ ಮಂಡಳಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆ, ಇದು ರಚನೆ ಆದದ್ದು ಯಾವಾಗಂದರೆ 12 ಏಪ್ರಿಲ್ 1988ರಂದು ಕಾರ್ಯನಿರ್ವಾಹಕ ಸಂಸ್ಥೆಯಾಗಿ 1988ರಲ್ಲಿ ಸ್ಥಾಪನೆಯಾಗುತ್ತೆ. ನೆನಪಿರಲಿ, ಕಾರ್ಯನಿರ್ವಾಹಕ ಸಂಸ್ಥೆಯಾಗಿ ಸೆಬಿ ಯಾವಾಗ ಸ್ಥಾಪನೆ ಅಂದರೆ 1988ರಲ್ಲಿ. ಮತ್ತು 30 ಜನವರಿ 1992ರಲ್ಲಿ ಸೆಬಿಯ ಕಾಯ್ದೆ 1992ರ ಮೂಲಕ ಶಾಸನಬದ್ಧ ಅಧಿಕಾರವನ್ನು ನೀಡಲತ್ತೆ. ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ಕನ್ವರ್ಟ್ ಮಾಡ್ತಾರೆ. ನೆನಪಿರಲಿ, ಕಾರ್ಯನಿರ್ವಾಹಕ ಸಂಸ್ಥೆಯಾಗಿ 1988ರಲ್ಲಿ ಸ್ಥಾಪನೆ ಆದರೆ ಶಾಸನಬದ್ಧ ಅಧಿಕಾರವನ್ನು ಯಾವಾಗ ನೀಡಲಾಯಿತು ಅಂದರೆ 1992ರಲ್ಲಿ. ಓಕೆ, ಇದರ ಕೇಂದ್ರ ಕಚೇರಿ ಮುಂಬೈ. ಇದು ಯಾವ ಸಚಿವಾಲಯದ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂದರೆ ಫಿನಾನ್ಸ್ ಮಿನಿಸ್ಟ್ರಿ, ದ್ಯಾಟ್ ಈಸ್ ಹಣಕಾಸು ಸಚಿವಾಲಯ. ಓಕೆ, ಇದರ ಮೊದಲ ಅಧ್ಯಕ್ಷರು ಯಾರಂದರೆ GV ರಾಮಕೃಷ್ಣ ಅವರು ಸೆಬಿಯ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಓಕೆ, ಇದು ಯಾವುದು ಒಂದು ಟೈಪ್ ಅಂದರೆ ಆಲ್ರೆಡಿ ಇದ್ದೀನಿ, ರೆಗ್ಯುಲೇಟರಿ ಬಾಡಿ, ನಿಯಂತ್ರಕ ಸಂಸ್ಥೆ. ಯಾವುದರ ನಿಯಂತ್ರಣ? ಷೇರು ಮಾರುಕಟ್ಟೆಯ ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಮುಂದಿನ
ರಾಷ್ಟ್ರೀಯ ಸಂಸ್ಥೆ ಸಿಡ್ಬಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಸಿಡ್ಬಿಯ ಫುಲ್ ಫಾರ್ಮ್ ನೆನಪಿರಲಿ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸಿಡ್ಬಿ ಏನು ಕೆಲಸ ಮಾಡುತ್ತೆ ಅಂದರೆ ಸಣ್ಣ ಕೈಗಾರಿಕೆಗಳಿಗೆ ಬೇಕಾಗುವಂಥ ಹಣಕಾಸಿನ ಸಹಾಯವನ್ನು ಮಾಡುವಂತಹ ಒಂದು ಬ್ಯಾಂಕ್ ಆಗಿದೆ. ಓಕೆ, ಇದರ ಪ್ರಸ್ತುತ ಅಧ್ಯಕ್ಷರು ಯಾರಂತ ಕ್ವಶನ್ ಕೇಳಿದ್ದಾರೆ, ನೆನಪಿರಲಿ. ಆಪ್ಷನ್ ಎ ಶ್ರೀ ದೇವೇಂದ್ರ ಕುಮಾರ್ ಸಿಂಗ್, ಆಪ್ಷನ್ ಬಿ ಶ್ರೀ ಶಿವಸುಬ್ರಹ್ಮಣ್ಯನ್ ರಾಮನ್, ಸಿ ಶ್ರೀ ಆಶೀಶ್ ಗುಪ್ತಾ, ಡಿ ಶ್ರೀ ವಿ ಸತ್ಯಕುಮಾರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀ ಸುಬ್ರಹ್ಮಣ್ಯನ್ ರಾಮನ್ ಅವರು ಸಿಡ್ಬಿಯ ಪ್ರಸ್ತುತ ಅಧ್ಯಕ್ಷರು. ನೆನಪಿರಲಿ, ಇದು ಫೆಬ್ರವರಿಯ ತಿಂಗಳು. ಈ ಫೆಬ್ರವರಿ ತಿಂಗಳಲ್ಲಿ ಸಿಡ್ಬಿಯ ಪ್ರಸ್ತುತ ಅಧ್ಯಕ್ಷರು ಯಾರಂದರೆ ಶ್ರೀ ಶಿವಸುಬ್ರಹ್ಮಣ್ಯನ್ ರಾಮನ್. ಓಕೆ, ಸಿಡ್ಬಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡ್ತಾ ಹೋದರೆ ಇದು ನೋಡ್ರಿ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ. ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಲು ಅವರಿಗೆ ಬೇಕಾದಂಥ ಹಣಕಾಸಿನ ಸಹಾಯವನ್ನು, ಲೋನನ್ನು ಮತ್ತು ಸರ್ವಿಸನ್ನು ಕೊಡುವಂತಹ ಒಂದು ಬ್ಯಾಂಕ್. ಓಕೆ, ಇದರ ಸ್ಥಾಪನೆ ಆದದ್ದು 2 ಏಪ್ರಿಲ್ 1990. 2 ಏಪ್ರಿಲ್ 1990ಯಲ್ಲಿ ಸಿಡ್ಬಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿಯಲ್ಲಿ ಅಂದರೆ ಲಕ್ನೋ, ಉತ್ತರ ಪ್ರದೇಶದ ರಾಜಧಾನಿಯಾದಂಥ ಲಕ್ನೋನಲ್ಲಿ ನಾವು ಸಿಡ್ಬಿಯ ಕೇಂದ್ರ ಕಚೇರಿಯನ್ನು ನೋಡ್ತೀವಿ. ಓಕೆ, ನಮಗೇನು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ಮೋಸ್ಟ್ ಆಫ್ ದಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರಲಿ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಇರಲಿ, ಅದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಅಥವಾ ನವದೆಹಲಿಯಲ್ಲಿ ಅಂತ ಅನ್ಕೋತೀವಿ. ಬಟ್ ಯಾರೂ ಗೆಸ್ ಮಾಡಿರೋದಿಲ್ಲ ಲಕ್ನೋವಲ್ಲಿ ಕೂಡ ಇರುತ್ತೆ ಅಂತ. ಅದಕ್ಕೆ ನಾವು ಸರಿಯಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಓಕೆ, ಇದರ ಟ್ಯಾಗ್ ಲೈನ್ ಏನಂದರೆ ನೋಡ್ರಿ, ಮಜಾ ಇದೆ ಟ್ಯಾಗ್ ಲೈನ್. ಆಯಿಯೇ ಗಂಗಾ ನಾಹಿಯೇ ಔರ್ ಉದ್ಯಮಿ ಬನ್ಕರ್ ಜಾಯಿಯೇ. ಗಂಗಾ ನದಿಗೆ ಬರ್ರಿ, ಜಳಕ ಮಾಡ್ರಿ ಮತ್ತು ಉದ್ಯಮಿ ಆಗಿ ಹೋಗ್ರಿ. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಇದರ ಟ್ಯಾಗ್ ಲೈನ್, ಅದರ ಧ್ಯೇಯವಾಕ್ಯ ಆಯಿಯೇ ಗಂಗಾ ನಾಹಿಯೇ ಔರ್ ಉದ್ಯಮಿ ಬನ್ಕರ್ ಜಾಯಿಯೇ. ಇದು ಸಿಡ್ಬಿಯ ಟ್ಯಾಗ್ ಲೈನ್. ನೆನಪಿರಲಿ, ಯಾವುದೇ ಒಂದು ಸ್ಟಾರ್ಟ್ ಆಫ್ ಟ್ಯಾಗ್ ಲೈನ್ ಅಲ್ಲ. ಏನು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದ ಟ್ಯಾಗ್ ಲೈನ್ ಆಯಿಯೇ ಗಂಗಾ ನಾಹಿಯೇ ಔರ್ ಉದ್ಯಮಿ ಬನ್ಕರ್ ಜಾಯಿಯೇ. ಇದು ಸಿಡ್ಬಿಯ ಟ್ಯಾಗ್ ಲೈನ್. ಓಕೆ, ನೆಕ್ಸ್ಟ್ ಮುಂದಿನ ಸಂಸ್ಥೆ ನೋಡ್ರಿ, ಟ್ರಾಯ್ ನ ಪ್ರಸ್ತುತ ಕಾರ್ಯದರ್ಶಿ ಯಾರು ಅಂದರೆ ಸೆಕ್ರೆಟರಿ ಯಾರು ಅಂತ. ಟ್ರಾಯ್ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟೆಲಿಕಾಂ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಟ್ರಾಯ್ನ ಪ್ರಸ್ತುತ ಕಾರ್ಯದರ್ಶಿ ಯಾರು ಅಂದರೆ ಆಪ್ಷನ್ ಎ ಸುನಿಲ್ ಕುಮಾರ್ ಗುಪ್ತಾ, ಆಪ್ಷನ್ ಬಿ ವಿ ರಘುನಂದನ್, ಆಪ್ಷನ್ ಸಿ ಸೈಯದ್ ತೌಸೀಫ್ ಅಬ್ಬಾಸ್, ಆಪ್ಷನ್ ಡಿ ಮಹೇಂದ್ರ ಶ್ರೀವಾತ್ಸವ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸುನಿಲ್ ಕುಮಾರ್ ಗುಪ್ತಾ ಅವರು ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಪ್ರಸ್ತುತ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದರ ಸ್ಥಾಪನೆಯಾದದ್ದು 20ನೇ ಫೆಬ್ರವರಿ 1997ರಲ್ಲಿ. 20th ಫೆಬ್ರವರಿ 1997ನಲ್ಲಿ ಇದು ಸ್ಥಾಪನೆ ಆಗಿದೆ. ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ. ದ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಆಟ್ ನ್ಯೂ ದಿಲ್ಲಿ. ಇದರ ಅಧ್ಯಕ್ಷರು ಯಾರಂದರೆ ಅನಿಲ್ ಕುಮಾರ್ ಲಾಹೋಟಿ ಅವರು ಇದರ ಪ್ರಸ್ತುತ ಅಧ್ಯಕ್ಷರು. ನೆನಪಿರಲಿ, ಪ್ರಸ್ತುತ ಕಾರ್ಯದರ್ಶಿ ಯಾರಂದರೆ ಸುನಿಲ್ ಕುಮಾರ್ ಗುಪ್ತಾ, ಪ್ರಸ್ತುತ ಅಧ್ಯಕ್ಷರು ಯಾರಂದರೆ ಅನಿಲ್ ಕುಮಾರ್ ಲೋಹಾಟಿ. ಇದರ ಅಧಿಕಾರ ವ್ಯಾಪ್ತಿ ಯಾವುದರ ಅಂಡರಲ್ಲಿ ಬರುತ್ತೆ ಅಂದರೆ ದೂರ ಸಂಪರ್ಕ ಇಲಾಖೆಯಲ್ಲಿ ಟ್ರಾಯ್ನ ಅಧಿಕಾರ ವ್ಯಾಪ್ತಿ ಇರುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನಾನು 10 ವೆರಿ ಇಂಪಾರ್ಟೆಂಟ್ ಅಂದರೆ ಭಾರತ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇನ್ನು ಮುಂದಿನ ಪಾರ್ಟಲ್ಲಿ ಇನ್ನೂ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳುತ್ತಾ ಇಲ್ಲಿವರೆಗೂ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.